ಸೊ ಬಾಟಮ್ ಟೋನಲ್ಲಿ ಒಂದು ಕಾರ್ ರೌಂಡ್ ಹೋಗಿ ಶಿ ಟೇಕ್ ಲೈಕ್ ಒಂದು ಫ್ಲೈಟ್ನೇ ತೊಗೊಂಡ್ಬಿಡ್ತಾರೆ ಅವರು ರಪ್ ಅಂತ. ಇವಾಗ ನೋಡಿ 13ನೇ ವಾರದಲ್ಲಿದ್ದಾರೆ, 3rd ವೀಕಲ್ಲಿ ಅವ್ರಿಗೊಂದು ವೇಕಪ್ ಕಾಲ್ ಇಲ್ಲಿವರೆಗೂ ಕರ್ಕೊಂಡ್ಬಂದುಬಿಡ್ತು. ಬಟ್ ನಿಮಗೆ ಬಾಟಮ್ ಟೂನಲ್ಲಿದ್ದಾಗ ಎಷ್ಟೇ ಬಕಪ್ ಆಗಿ ಟ್ರೈ ಮಾಡಿದ್ರು ಇಟ್ಸ್ ಆಲ್ರೆಡಿ ಒಂಥರ ಔಟ್ ಆಫ್ ದ ಸ್ಟಾಕ್ ಅನ್ನೋ ಥರ. ಹೆಂಗಂದರೆ ಈಗ ಆಲ್ರೆಡಿ ಬಿಗ್ ಬಾಸಲ್ಲಿ ಒಂದು ಸೆಟಲ್ಡ್ ಕಂಟೆಸ್ಟೆಂಟ್ಸ್ ಇರ್ತಾರೆ ಜನರ ಮಧ್ಯ. ಸೊ ಯಾವಾಗ ವೇಕಪ್ ಕಾಲ್ ಕೊಟ್ಟಾಗ ನಾವು ಎಚ್ಚೆತ್ಕೋಬೇಕು ಅನ್ನೋದನ್ನ ಅವ್ರನ್ನ ನೋಡಿ ಕಲಿಬೇಕು ಅಂತ ಅನ್ನಿಸ್ತಾ. ಅಂದರೆ ಒಂದು ಫೈರ್ ಆಗಿ ಒಂದು ಬ್ಯಾಂಗ್ ಆಗಿ ಎಂಟ್ರಿ ಪುನಃ ರೀ ಎಂಟ್ರಿ ಕೊಡ್ತಾರೆ ಕಾರಿಂದ ಒಂದು ರೌಂಡ್ ಹೋಗಿ ಬಂದಮೇಲೆ. ಬಟ್ ಆಫ್ಟರ್ ದ್ಯಾಟ್ ಅವಳಿಗೆ ಒಂದಷ್ಟು ರಿಯಲೈಸೇಷನ್ಸ್ ಆಗುತ್ತೆ. ಕೆಲವೊಬ್ರು ವಿಚಾರಗಳನ್ನ ಕೇಳಿ ಮಾತಾಡಿದ್ಲು ಅಂತ ಅವಳಿಗೆ ರಿಯಲೈಸೇಷನ್ ಆಗುತ್ತೆ. ಅದಾದ್ಮೇಲೆ ಆ ಟಾಪಿಕ್ನ ಬಿಟ್ಬಿಡ್ತಾಳೆ, ಅದನ್ನ ಕಂಟಿನ್ಯೂ ಮಾಡೋದಿಲ್ಲ ಅವಳು. ಬಟ್ ತ್ರಿವಿಕ್ರಮ್ಗೆ ಆಪೋಸಿಟ್ ಆಗಿ ನಿಂತ್ಕೊಂಡಿದ್ವಿ ನಾನಾಗಿರ್ಬೋದು, ಮೋಕ್ಷಿತಾ ಆಗಿರ್ಬೋದು. ತ್ರಿವಿಕ್ರಮ್ ಆಪೋಸಿಟೇ ನಿಂತ್ಕೊಂಡಿದ್ವಿ. ಬಟ್ ನಾವು ದ್ವೇಷನಾಗ್ಲಿ ಅಥವಾ ಪರ್ಸನಲ್ ಆಗಿ ಏನೋ ಸಾಧಿಸ್ತಾ ಇರ್ಲಿಲ್ಲ. ಬಟ್ ತ್ರಿವಿಕ್ರಮ್ ಅವರ ಒಂದು ರೀಸನಿಂಗ್ ಇರ್ಬೋದು ಅದರಲ್ಲೆಲ್ಲ ಕಾಣಿಸ್ತಾ ಇತ್ತು, ಪರ್ಸನಲ್ ಆಗಿ ತಗೊಂಡಿರೋದು, ಮಾತಾಡಿರೋದು ಎಲ್ಲ. ಮೋಕ್ಷಿತಾ ಅವ್ರ ಗ್ರಾಫ್ ಅಂತ ಅಲ್ಲ, ಐ ವಾಸ್ ಈಕ್ವಲಿ ಕಾಂಪಿಟೆಂಟ್ ಅಂತಾನೆ ಹೇಳ್ಬೋದು. ಸೊ ನನ್ನನ್ನು ನಾನು ಬಿಟ್ಕೊಡೋಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಐ ನೋ ನಾನು ಎಷ್ಟು ಎಫರ್ಟ್ಸ್ ಹಾಕಿದ್ದೆ ಆ್ಯಂಡ್ ಪ್ರತಿ ವಾರ ಟಾಸ್ಕ್ಸಲ್ಲಿ ಹೇಗೆ ಪರ್ಫಾರ್ಮ್ ಮಾಡಿದ್ದೆ. ಕೆಲವೊಬ್ರು ಒಂದಷ್ಟು ಫೀಡ್ಬ್ಯಾಕ್ಸ್ ಕೂಡ ಕೊಟ್ಟಿದ್ದಾರೆ ಆಚೆ ಬಂದ ಮೇಲೆ. ಸೊ ಅವ್ರ ಮಾತುಗಳನ್ನೆಲ್ಲ ಕೇಳಿ ಆ್ಯಂಡ್ ನನ್ನ ಮನಸಾಕ್ಷಿಗೆ ಗೊತ್ತು. ಇಲ್ಲ, ನೀವು ಲಾಸ್ಟ್ 3 ವೀಕ್ಸ್ನ ಅದನ್ನೇ ಹೇಳದ್ನಲ್ಲ. ಸೊ ಐ ಥಿಂಕ್ ನಮಗೆ ಬೇರೆ ಐಶ್ವರ್ಯನೇ ಕಾಣಿಸ್ಕೊಂಡ್ರು. ಟಾಸ್ಕಲ್ಲಿ ಇರಲಿಲ್ಲ ಅಂತ ಹೇಳಿದ್ರು. ಟಾಸ್ಕಲ್ಲಿ ಇವಾಗ ದ ಬೆಸ್ಟ್ ಲಾಸ್ಟ್ 3 ವೀಕ್ಸ್ ಅಡುಗೆ ಮಾಡೋದ್ರಿಂದ ಇಡ್ಬೋದು, ದ ವೇ ಯು ಹ್ಯಾಂಡಲ್ BB ರೆಸಾರ್ಟ್ ಟಾಸ್ಕ್ ಆಗಿರ್ಬೋದು ಆ್ಯಂಡ್ ಫಿಸಿಕಲ್ ಟಾಸ್ಕ್ ಯು ಪ್ರೂವ್ ಯುವರ್ ಸೆಲ್ಫ್ ಅದರ್ ಲಾಸ್ಟ್ ವೀಕ್. ಬಟ್ ಅದೇ ನಾಮಿನೇಷನ್ ಟೈಮಲ್ಲಿ ಹೇಳ್ತಾರೆ ನಾನು ಬೆಟರ್ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂತ ಹೇಳ್ತಾರೆ. ಸೊ ವೆರಿ ಅನ್ಫಾರ್ಚುನೇಟ್ ಅಷ್ಟೇ. ಇಟ್ಸ್ ಓಕೆ. ಅಂದರೆ ಏನು ಸ್ಟ್ರಾಟಜೀಸ್. ಬಟ್ ಇದು ಸ್ಟ್ರಾಟಜಿ ಏನಾಗುತ್ತೆ ಗೊತ್ತಾ, ಅವ್ರ ಪರ್ಸನಾಲಿಟಿ ಮೇಲೆ ಏಟ್ ಬೀಳುತ್ತೆ. ಕರೆಕ್ಟ್, ಎಕ್ಸಾಕ್ಟ್ಲಿ. ಹೋಗ್ತಾ ದೇರ್ ಕೆನ್ ಬಿ ಓನ್ಲಿ ಒನ್ ವಿನ್ನರ್ ಅಂಡ್ ಆ ವಿನ್ನರ್ ತುಂಬಾ ರೌಂಡೆಡ್ ಆಗಿರಬೇಕು. ಎಲ್ಲ ಕಡೆಯಿಂದ ವ್ಯಕ್ತಿತ್ವ ಇಂದ ಹಿಡಿದು ಅವರ ಡಿಸಿಷನ್ ಮೇಕಿಂಗ್ ಇಂದ ಹಿಡಿದು ರೀಸನಿಂಗ್ ಇಂದ ಹಿಡಿದು ಒಂದು ರೌಂಡೆಡ್ ಆಗಿರಬೇಕು. ಅಂಡ್ ಆಲ್ಸೋ ಅಲ್ಲಿಂದ ಸೇವ್ ಕೂಡ ಆಗ್ತೀರಾ ನೀವು. ರಜತ್ ಸೇವ್ ಮಾಡ್ತಾರೆ ಮತ್ ನೋಡಿ ಹೆಂಗ್ ಬಡಿಯುತ್ತೆ ಅನ್ನೋದು. ರಜತ್ ಅವರು ಎಕ್ಸಾಕ್ಟ್ಲಿ ನನಗೆ ಒಂಥರ ಚೇಂಜಿಂಗ್ ವೆದರ್ ಕಂಡೀಷನ್ ತರ ಇತ್ತು. ಫುಲ್ಲು ಬಿರುಗಾಳಿ ಬಂತು, ಆಮೇಲೆ ಫುಲ್ಲು ಸನ್ಲೈಟ್ ಬಂತು, ಮಂಜು ಬಂತು, ಎಲ್ಲ ಬಂದಿದೆ. ನನಗೆ ಆ ವಾರ ತುಂಬಾ ಹಿಂಸೆ ಆಗೋಯ್ತು. ನನಗೆ ಬೆಳಗ್ಗೆ ಎದ್ದು ನೀವು ಸೇವ್ ಆಗಿರ್ತೀರಾ, ಸಂಜೆ ಹೊತ್ತಿಗೆ ಮತ್ತೆ ನಾಮಿನೇಟ್ ಆಗ್ತೀರಾ. ಇಲ್ಲಿ ಖುಷಿ ಪಟ್ಟು ಸಮಾಧಾನವಾಗಿ ಇರೋದ ಅಥವಾ ನೆಕ್ಸ್ಟ್ ಏನಾಗುತ್ತೋ ಅನ್ನೋ. ಅದು ನಿಜವಾಗ್ಲೂ ನಮ್ ಖುಷಿ ಅಂತೂ ಜಾಸ್ತಿ ಟೈಮ್ ಉಳ್ಕೊಳ್ಳಲ್ಲ ನಮ್ಮ ಮನೆಯಲ್ಲಿ. ಅಂಡ್ ಹಾಗೆ ಇಟ್ಸ್ ಅ ಫುಲ್ ಸರ್ಕಲ್. ಕರೆಕ್ಟ್. ಮ್ಯಾಕ್ಸಿಮಮ್ ಒಂದು 100 yearsನ ನೀವು ಒಂದು 100 days ಅಲ್ಲಿ ನೋಡ್ಬಿಡ್ತೀರಾ ಅನ್ಸುತ್ತಲ್ವಾ ಅಲ್ಲಿ. ಎವ್ರಿಥಿಂಗ್ ಅಲ್ಲಲ್ಲೇ ಬರ್ತಾ ಇರುತ್ತೆ. ಅಂಡ್ ಏನ್ ಬರುತ್ತೆ ನಾವು ಎಕ್ಸ್ಪೆಕ್ಟೇ ಮಾಡಕ್ ಆಗಲ್ಲ. ಎಕ್ಸಾಕ್ಟ್ಲಿ, ಇಟ್ಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್. ಹಿಂಗ್ ಬಂದ್ ಬಡಿಯುತ್ತೆ ಒಂದು ಥಂಡರ್ ಸ್ಟಾರ್ಮ್ ತರ. ಆ ಥಂಡರ್ ಸ್ಟಾರ್ಮ್ ಒಂದ್ಸಲ ಬ್ಲಂಡರ್ ಆಗೋಯ್ತು ನಿಮ್ಮ ಪರ್ಸನಾಲಿಟಿಗೆ, ಒಂದು BT ಪ್ಲೇ ಆಗುತ್ತೆ. ಐ ಆಮ್ ಸೋ ಸಾರಿ ಟು ಟಾಕ್ ಅಬೌಟ್ ದಿಸ್, ಬಟ್ ಯು ನೋ ಲೈಕ್ ಇಫ್ ಯು ವಾಂಟೆಡ್ ಟು ಗಿವ್ ಎನಿ ಸ್ಯಾಟಿಸ್ಫ್ಯಾಕ್ಷನ್ ರೀಸನ್ ಜನಕ್ಕೆ ಕೊಡಬೇಕು ಅಂತಂದ್ರೆ ಯು ಕ್ಯಾನ್ ಗಿವ್. ಬಿಕಾಸ್ ಈ ಇಂಟರ್ವ್ಯೂಸ್ ಆಗೋದೇ ಅದೇ ಕಾರಣಕ್ಕೆ. ಎಷ್ಟೊಂದು ಜನಕ್ಕೆ ಬೇರೆ ಬೇರೆ ಏನೇನೋ ಕನ್ಫ್ಯೂಷನ್ಸ್ ಇರುತ್ತೆ. ಇಫ್ ಯು ಗಿವ್ ಕ್ಲಾರಿಟಿನೋ ಹಿಂಗಿರುತ್ತಾ ಅನ್ನೋದು ಅವ್ರಿಗೆ ಒಂದು ತಲೆಯಲ್ಲಿ ಬರುತ್ತೆ. ಇಲ್ಲ, ಐ ನೋ ವಾಟ್ ಯು ಆರ್ ಟಾಕಿಂಗ್ ಅಬೌಟ್. ಚೈತ್ರ ಅವರು ನನಗೆ ಚೇಂಜಿಂಗ್ ರೂಮ್ ಅಲ್ಲಿ ಒಂದಷ್ಟು ವಿಷಯಗಳನ್ನ ಹೇಳ್ತಾರೆ. ಸೊ ಅದೇ ರೀಸನ್ ಮೋಕ್ಷಿತಾ ಅವರು ಇರ್ತಾರೆ ಆ ಒಂದು ಕಾನ್ವರ್ಸೇಷನ್ ಅಲ್ಲಿ. ಸೊ ನಾನು ಏನೂ ಪ್ರೂವ್ ಮಾಡ್ಕೊಳ್ಬೇಕಾಗಿರ್ಲಿಲ್ಲ. ಇಡೀ ವಾರ ನಾನು ಅದೇ ಇದ್ರಲ್ಲಿ ಇರ್ತೀನಿ, ಕನ್ಫ್ಯೂಷನ್ ಅಲ್ಲಿ ಇರ್ತೀನಿ. ಬಿಕಾಸ್ ನಾನು ಅದನ್ನ ವಾಯ್ಸ್ ಔಟ್ ಮಾಡಿರಲ್ಲ, ಅದನ್ನ ನಾನು ತಗೊಂಡಿರ್ತೀನಿ. ನಾನು ಏನಕ್ಕೆ ವಿತ್ ಹೋಲ್ಡ್ ಮಾಡಿದೆ ಅಂದ್ರೆ ಅದ್ರಲ್ಲಿ ನನ್ನ ತಪ್ಪು ಇತ್ತು. ಕೇಳಿಸ್ಕೊಂಡು ಬಂದು ಹೇಳಿದ್ದೆ ನನ್ನ ತಪ್ಪು ಒಂದು. ಸೊ ನನ್ನ ತಪ್ಪು ಇತ್ತು ಅದರಲ್ಲಿ 100%. ಬಟ್ ಇದೇ ಗೌತಮಿ ಅವರು ಒಪ್ಕೊಂತಾರೆ ಅದನ್ನ. ಗೌತಮಿ ಅವ್ರಿಗೂ ಚೈತ್ರ ಅವ್ರು ಏನೋ ಚೇಂಜಿಂಗ್ ರೂಮಲ್ಲಿ ಹೇಳಕ್ ಬರ್ತಾರೆ. ಸೊ ಅದನ್ನ ಗೌತಮಿ ಅವ್ರು ಅವಾಯ್ಡ್ ಮಾಡ್ಬಿಟ್ಟು ಇಲ್ಲ ನನ್ಗೇನೋ ಹೇಳ್ಬಿಡಿ ದಯವಿಟ್ಟು ಅಂತ ಹೇಳಿ ವಾಪಸ್ ಬಂದ್ಬಿಡ್ತಾರೆ. ಅದನ್ನ ನಾನು ಮಾಡಿಲ್ಲ. ಸೊ ಅಲ್ಲಿ ಎಲ್ಲೋ ನಾನು ಎಡವ್ದೆ ಅಂತ ನನ್ಗೆ ಅನ್ನಿಸ್ತು. ನನಗೆ ಒಂದು ಕ್ಲೀನ್ ಶೀಟ್ ತಗೊಬೇಕು ಅಥವಾ ಕ್ಲೀನ್ ಆಗಿ ಫಿನಿಶ್ ಮಾಡಿ ನೋ, ಬಿಕಾಸ್ ನಾನು ನಾಮಿನೇಟ್ ಆಗಿ ಅಲ್ಲಿ ಆಲ್ರೆಡಿ ಕೂತಿದ್ದೀನಿ. ಸೊ ದಟ್ ವಾಸ್ ನಾಟ್ ಮೈ ಪಾಯಿಂಟ್. ಮೈ ಪಾಯಿಂಟ್ ವಾಸ್ ಎಲ್ರಿಗೂ ಗೊತ್ತಾಗಬೇಕಿತ್ತು ಆ್ಯಂಡ್ ಕ್ಲಾರಿಟಿ ಕೊಡಬೇಕಿತ್ತು ಅಂತ ನನಗನ್ನಿಸ್ತು. ಓಕೆ. ಸೊ ಅದೆಲ್ಲೋ ಆ ಒಂದು VT ನಿಮ್ಮನ್ನ ಇಡೀ ವೀಕ್ ಎಲ್ಲೋ ಒಂದು ಕಡೆ ಹಿಂಗಪ್ಪ ಏನಪ್ಪ ಏನ್ ಕತೆ ರಕ್ಷಿತ್ ಅವ್ರ ಕೂಟ ಅದ್ರ ಅವ್ರ ಜೊತೆ ನೀವು ಮಾತಾಡ್ತಾ ಹೇಳ್ತಾ ಇರ್ತೀರಲ್ಲ, ಇದೊಂದು ಬ್ಲೆಂಡರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಈ ವಾರ, ಅದನ್ನ ಹೆಂಗಾದ್ರೂ ಮಾಡಿ ಅದರಿಂದ ಆಚೆ ಬರ್ಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ. ಬಟ್ ಅದೇ ಜನ ಕೇಳಿದ್ದು ಅದನ್ನೇ. ಇವನ್ ಸುದೀಪ್ ಸರ್ ಅದನ್ನೇ ನಿಮ್ಗೆ ವಾಯ್ಸ್ ಔಟ್ ಮಾಡ್ತಾರೆ. ಲೈಕ್ ಅಲ್ಲೇ ಹೇಳ್ಬಿಟ್ಟಿದ್ರೆ ಫಿನಿಶ್ ಆಗ್ತಾ ಇತ್ತು. ಅಂದ್ರೆ ಅದೊಂದು ವಾರ 2 ವಾರ ಎಳೆಯೋ ಅವಶ್ಯಕತೆ ಇರಲಿಲ್ಲ. ಪ್ಲಸ್ ನೆಕ್ಸ್ಟ್ ವೀಕಲ್ಲಿ ಚೈತ್ರ ಅವ್ರಿಗೆ ಅಷ್ಟು ಸ್ಪೇಸ್ ಸಿಗ್ತಿರ್ಲಿಲ್ಲ. ಅಷ್ಟೊಂದು ಮಾತಾಡು ಏನೇನೋ ಹೇಳ್ಬಿಟ್ರು ಅವರು. ಅದಂಗಾಗಿತ್ತು. ಮಂಜು ಅವರು ವೀಕ್ ಆಗ್ತಾರೆ, ಗೌತಮಿ ಅವರು ಇದು ತುಂಬಾ ಹೇಳಿದ್ರು. ಬಟ್ ಸಿ ಫಾರ್ಚುನೇಟ್ಲಿ ನಾನು ಮೋಕ್ಷಿತಾ ಇಬ್ರೂ ಇದ್ವಿ.
ಸೊ ಇಬ್ರು ಅದೇ ಸ್ಟೇಟ್ಮೆಂಟ್ಸ್ ಕೊಟ್ವಿ. ನಮ್ಮ ಸ್ಟೇಟ್ಮೆಂಟ್ಸ್ ಅಲ್ಲಿ ಏನೂ ಚೇಂಜಸ್ ಇರಲಿಲ್ಲ. ಅಂಡ್ ಚೈತ್ರ ಅವರು ಅವ್ರನ್ನ ಉಳಿಸ್ಕೊಳ್ಳೋಕೆ ಅವ್ರ ಕಡೆಯಿಂದ ಏನು ಸಾಧ್ಯನೋ ಅದನ್ನೆಲ್ಲ ಹೇಳಿದ್ರು. ಸೊ ಬಟ್ ದ ಟ್ರೂತ್ ಪ್ರಿವೇಲ್ಸ್ ಅಂತ ಹೇಳ್ತಾರಲ್ಲ, ಟ್ರೂತ್ ಪ್ರಿವೇಲ್ಡ್ ಅಷ್ಟೇ. ಸೊ ಸಮ್ವೇರ್ ಅದು ನಿಮಗೆ ಎಲ್ಲೋ ಒಂದ್ ಕಡೆ ಸಿಕ್ತು ಅನ್ಸುತ್ತೆ, ಅಂದ್ರೆ ಆ ವ್ಯಾಲಿಡಿಟಿ ಸಿಕ್ತು ನಿಮ್ಗೆ. ಓಕೆ, ನಾನು ಹೇಳ್ದೆ, ನಾನು ಮುಗಿಸ್ಕೊಂಡೆ. ಸೊ ಅಲ್ಲಿಂದ ಮನೆಯಿಂದ ಆಚೆ ಬಂದ್ರೆ ಅದೊಂದು ನೀಟಾಗಿ ಕವರ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡು ಆಚೆ ಬಂದ್ರಿ. ಆ ಕಾಫಿ ಅರ್ಚಾಟದಲ್ಲೂ ಅದೇ ವಿಷಯಕ್ಕೆ ಮಾತುಕತೆ ಆಗೋಗ್ಬಿಡುತ್ತೆ, ಬೇರೆ ಬೇರೆ. ಆಕ್ಚುಲಿ ಅದನ್ನ ನಾನು ಅವ್ರಿಗೆ ಏನೋ ಬೈಬೇಕು, ಇದನ್ನ ಮಾಡಿದ್ರಿ ನೀವು ಅಂತ ಕಾಫಿ ಅರ್ಚಿಲ್ಲ. ಐ ವಾಂಟೆಡ್ ಟು ಟೆಲ್ ಹರ್, ಇದನ್ನೆಲ್ಲ ಮಾಡೋದು ಬಿಟ್ಟು ನಿಮ್ಮ ಗೇಮ್ ನೀವು ಸ್ಟ್ರೇಟ್ ಆಗಿ ಆಡಿ ಅಂತ ಹೇಳೋಕೆ ನಾನು ಹೊರಟಿದ್ದು. ಬಟ್ ಅದು ತುಂಬಾ ದೊಡ್ಡ ಜಗಳನೇ ಸ್ಟಾರ್ಟ್ ಆಗ್ಬಿಡುತ್ತೆ. ಅವರು ನನ್ನ ಮಾತನ್ನ ಫುಲ್ ಕೇಳಿಸ್ಕೊಂಡಿರಲ್ಲ. ಮಧ್ಯದಲ್ಲಿ ಶಿ ಸ್ಟಾರ್ಟ್ಸ್ ಟಾಕಿಂಗ್ ಅಂಡ್ ಅವ್ರು ಒಂದು 10 ವಿಷಯಗಳನ್ನ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಚೈತ್ರ ಅವರು. ಸೊ ನನ್ನ ಪಾಯಿಂಟ್ಗೆ ಅವರು ಕೇಳಿಸ್ಕೊಂಡಿಲ್ಲ ಫಸ್ಟ್ ಆಫ್ ಆಲ್, ಅಂಡ್ ಪಾಯಿಂಟ್ಗೆ ಮಾತಾಡ್ತಾ ಇರಲಿಲ್ಲ. ಸೊ ಅನ್ಫಾರ್ಚುನೇಟ್ಲಿ ದಟ್ ವಾಸ್ ಅ ಡಿಸಾಸ್ಟರ್ ಆಕ್ಟಿವಿಟಿ ನನಗೆ. ಸೊ ಆ್ಯಂಡ್ ನಿಮ್ಮನ್ನ ಆಚೆ ಕಳಿಸ್ಕೊಡುವಾಗ ವಿ ಹ್ಯಾವ್ ಟು ಮಾತಾಡಲೇಬೇಕು. ಬಿಗ್ ಬಾಸ್ ಇತಿಹಾಸದಲ್ಲೇ ಬಿಗ್ ಬಾಸು ಆ ಥರ ಒಬ್ಬ ಕಂಟೆಸ್ಟೆಂಟಿಗೆ ಹೇಳಿ ಹೋಗಿ ಬಾ ಮಗಳೇ ಅನ್ನೋದಿದೆಯಲ್ಲ, ಅದು ನೀವು ಅಲ್ಲೇ ಗೆದ್ರ ಅನ್ನೋದು ಒಂದು ಬಂತು. ಈಗೆಲ್ಲ ಟ್ರೋಲಲ್ಲೆಲ್ಲ ಅದೇ. ಒಂದು ನಿಜ ಹೇಳ ನಿಮ್ಗೆ, ನಿಜ ಏನಂದ್ರೆ ನಮ್ಗೆ ಒಂದ್ ಪ್ರಶ್ನೆ ಏನ್ ಗೊತ್ತಾ, ಪೇರೆಂಟ್ಸ್ ರೌಂಡ್ ಅಲ್ಲಿ ಬಿಗ್ ಬಾಸ್ ಬಂದ್ಬಿಡ್ಬೋದು ಐಶ್ವರ್ಯಗೋಸ್ಕರ ಮಟ್ಟಕ್ಕೆ ಪ್ರೀತಿ ಮಾಡಿದ್ದಾರೆ ಬಿಗ್ ಬಾಸ್. ಮನೆ ಊಟ ಕಳಿಸ್ಕೊಡೋದಾಗಿರ್ಬೋದು, ಪತ್ರ ಕಳಿಸ್ಕೊಡೋದಾಗಿರ್ಬೋದು, ಆ ಗಿಫ್ಟ್ ಟೆಡಿ ಬೇರ್ ಬಂದಿದ್ದ ರೀತಿ ಆಗಿರ್ಬೋದು, ಅದಕ್ಕೆ ಬಂದಿದ್ದಂಥ ಪತ್ರ ಒಂಥರ ಅಂದ್ರೆ ಒಂದು ರಿಜಿಸ್ಟರ್ ಆಗೋಗಿದೆ ಬಿಗ್ ಮನೆ ಮಗಳು. ಇಲ್ಲ, ನನಗೆ ನಿಜ ಹೇಳಬೇಕು ಅಂದರೆ ಅದು ಎಲಿಮಿನೇಷನ್ ಥರ ಇರಲಿಲ್ಲ. ಅದೊಂಥರ ಗ್ರ್ಯಾಂಡ್ ಫಿನಾಲೆ ಥರ ಇತ್ತು. ಎಲಿಮಿನೇಷನ್ ಥರ ನನಗೆ ಎಲ್ಲೂ ಅನಿಸಿಲ್ಲ. ಮನೇನ ಬಿಟ್ಟು ಹೋಗ್ತಾ ಇದ್ದೀನಿ ಅದೊಂದು ಮೈಂಡಲ್ಲಿ ಇತ್ತು. ಅದಕ್ಕೆ ಅತ್ತೆ ಕಂಟೆಸ್ಟೆಂಟ್ಸ್ನ ಎಲ್ಲ ಮಿಸ್ ಮಾಡ್ಕೊಳ್ತೀನಿ, ಅದನ್ನು ಮಿಸ್ ಮಾಡ್ಕೊಳ್ತೀನಿ ಅಂತ ಗೊತ್ತಿತ್ತು. ಬಟ್ ಎಂಡ್ ಆಫ್ ದ ಡೇ ಅದು ನನಗೆ ಒಂದು ಗ್ರ್ಯಾಂಡ್ ಫಿನಾಲೆ ಥರನೇ ಇತ್ತು. ಬಿಗ್ ಬಾಸ್ ಅದು ಹೇಳಿದ್ದು, ಆ ಒಂದು ಪ್ರೀತಿಯಿಂದ ಒಂದು ಲೆಟರ್ ಕೊಟ್ಟಿದ್ದು, ಅವರೊಂದು ವಾಯ್ಸ್ ನೋಟ್ ಕೊಟ್ಟಿದ್ದು, ಹೋಗಿ ಬಾ ಮಗಳೇ, ಇದು ನೀನು ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸ್ತಾ ಇರೋದಲ್ಲ, ಇದು ನಿನ್ನ ತವರಿನ ಮನೆಯಿಂದ ನೀನು ಆಚೆ ಹೋಗ್ತಾ ಇದೆಯಾ ಅಂತ ಒಂದು ಮಾತು ಹೇಳ್ತಾರೆ. ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ, ಸದಾ ಚಿರಋಣಿ ಅದಕ್ಕೆ. ಇಡೀ ಇತಿಹಾಸದಲ್ಲೇ ಬಿಗ್ ಬಾಸ್ ಯಾರಿಗೂ ಆ ಥರ ಫೇರ್ವೆಲ್ ಕೊಟ್ಟಿಲ್ಲ ಗೊತ್ತಾ. ಇಟ್ಸ್ ಅ ವೆರಿ ಪ್ರಿಟಿ ಫೇರ್ವೆಲ್. ಅದು ಬೈ ಬಿಗ್ ಬಾಸ್ ಇದೆಯಲ್ಲ, ಯು ಒನ್, ಇನ್ನೇನು ಬೇಕು ಬಿಗ್ ಬಾಸ್ ಹೋಗಿ ಬಾ ಮಗಳೇ ಅಂತ ಹೇಳಿದಾಗ ಯು ಆಲ್ವೇಸ್ ವೆಲ್ಕಮ್ ಟು ಬಿಗ್ ಬಾಸ್ ಹೌಸ್ ಅಂತ. ಸೊ ಐ ಥಿಂಕ್ ರಿಯಲಿ ನೈಸ್. ಅದು ನೋಡೋಕ್ಕೆ ಒಂದು ಎಮೋಷನಲ್ ಆಗಿತ್ತು ಆ್ಯಂಡ್ ನಾವೆಲ್ಲ ಕೂಡ ಅದನ್ನು ಅಪ್ರಿಷಿಯೇಟ್ ಮಾಡಿದ್ವಿ. ನಾವು ಅನ್ಕೋತಿದ್ವಿ ಪೇರೆಂಟ್ಸ್ ರೋಡಿ ಬೇಬಿ ಬಿಗ್ ಬಾಸ್ ಬರ್ತಾರಾ ಐಶ್ವರ್ಯಗೋಸ್ಕರ. ಆ್ಯಕ್ಚುಲಿ ನಾನು ಬಿಗ್ ಬಾಸ್ ನೋಡಬೇಕು, ಅವ್ರ ವಾಯ್ಸಲ್ಲೇ ಅಷ್ಟು ಸ್ಟ್ರಾಂಗ್ ಬೇಸ್ ವಾಯ್ಸ್ ಇದೆ, ನೋಡೋಕೆ ಹೆಂಗಿರ್ಬೋದು ಅಂತ ನನಗೊಂದು ಪಿಕ್ಚರ್ ಹಾಕೊಳ್ತಾ ಇದ್ದೆ. ನೀವು ಹೇಳೋ ರೀತಿಯಲ್ಲಿ ಫ್ಯಾಮಿಲಿ ರೌಂಡಲ್ಲಿ ಇದ್ದಿದ್ರೆ ಮೋಸ್ಟ್ಲಿ ಅವ್ರು ಬರ್ತಾ ಇದ್ದಾರೆ. ಬಟ್ ಎಸ್, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಜರ್ನಿ. ನಾನು ಹಣ್ಣು ಮುದುಕಿ ಆದ್ಮೇಲೆ ಇದನ್ನ ಜ್ಞಾಪಕದಲ್ಲಿ ಇಟ್ಕೊಳ್ತೀನಿ. ಜ್ಞಾಪಕ ಅಲ್ಲ, ಇಟ್ಸ್ ಒಂದು ಅಚ್ಚು ಹೊಡೆದ್ಬಿಟ್ಟಿದೆ ನನ್ನ ಮೈಂಡಲ್ಲಿ, ಮನಸ್ಸಲ್ಲಿ ಬಿಗ್ ಬಾಸ್ ಅನ್ನೋದು. ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ವೆರಿ ನೈಸ್. ಸೊ ಓಕೆ, ಈಗ ನಾವು ಬಿಗ್ ಬಾಸ್ ಜರ್ನಿ ಬಗ್ಗೆ ಮಾತಾಡಿದ್ವಿ ಐಶ್ವರ್ಯ ಅವ್ರ ಜೊತೆ. ಸೊ ಇವಾಗ ನಮ್ಮ ಹತ್ರ ಒಂದು ಚಿಕ್ಕ ಸೆಗ್ಮೆಂಟ್ ಇದೆ, ಲೈಕ್ ಒಳಗಿರೋ ಸ್ಟಾರ್ಸ್ ಬಗ್ಗೆ ನೀವು ಏನು ಹೇಳ್ತೀರಾ ಒನ್ ವರ್ಡ್? ಓಕೆನಾ? ಒನ್ ವರ್ಡ್? ಎಸ್, ಒನ್ ವರ್ಡ್ ಅವ್ರ ಒನ್ ಸೆಂಟೆನ್ಸ್ ಮೇ ಬಿ. ಸೊ ಪಟ್ ಅಂತ ಹೆಸರು ಹೇಳ್ತೀನಿ, ಪಟ್ ಅಂತ ಆನ್ಸರ್ ಮಾಡಬೇಕು. ಓಕೆ, ನಾನು ಇವಾಗ ನಿಮ್ಗೆ ನೆನಪೇ ಇಲ್ದಿರೋರ್ದು ಒಂದು ನೇಮ್ ಹೇಳ್ತೀನಿ, ಯಮುನಾ ಶ್ರೀನಿಧಿ ಅಂತ. ಫಸ್ಟ್ ವೀಕಲ್ಲೇ ಹೋದ್ರು, ನೆನಪಿದೆ? ಹೇಳ್ಬೋದು ಅವ್ರ ಬಗ್ಗೆ. ಒಂಥರ ಸ್ಟ್ರಾಂಗ್ ಆ್ಯಂಡ್ ಫಿಯರ್ಸ್. ಸೂಪರ್ ಸ್ಟ್ರಾಂಗ್ ಆ್ಯಂಡ್ ಫಿಯರ್ಸ್ ಲೇಡಿ ಅವರು, ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದ್ರು. ಓಕೆ, ವೆರಿ ಅನ್ಫಾರ್ಚುನೇಟ್ ಫಸ್ಟ್ ವೀಕಲ್ಲೇ ಹೋಗಿದ್ದು. ಕರೆಕ್ಟ್. ಓಕೆ, ಜಗದೀಶ್ ಅವರು ಸ್ವೀಟ್ ಆರ್ಟ್. ಅಲ್ಲಿ ನನ್ನ ತಂದೆ ಪಾತ್ರನ ತುಂಬ್ತಾ ಇದ್ರು, ಮಗಳೇ ಅಂತ ಕರೆಯೋರು ಯಾವಾಗ್ಲೂ. ಹಿ ವಾಸ್ ಅ ವೆರಿ ತುಂಬಾ ಸ್ವೀಟ್ ಹಾರ್ಟ್ ಅವರು. ರಂಜಿತ್ ಮಾಚೋ. ಓಕೆ, ಯಾ. ಸುರೇಶ್ ಅವರು ಬ್ಯೂಟಿಫುಲ್ ಸೋಲ್. ಸೂಪರ್. ಧರ್ಮ. ಯಾರು? ಧರ್ಮ ಹೆಸರು ಕೇಳಲಿಲ್ವಾ? ಕ್ಯೂಡಿ. ಅನುಷಾ ಸ್ಟೈಲಿಶ್ ಕ್ವೀನ್. ಹನುಮಂತು ವೆಲ್ ಡಿಸರ್ವಿಂಗ್ ಆಕ್ಚುಲಿ. ವೆಲ್ ಡಿಸರ್ವಿಂಗ್. ಸೂಪರ್. ಧನ್ರಾಜ್ ಆನೆಸ್ಟ್. ಪ್ರಾಮಾಣಿಕ. ಓಕೆ, ನೆಕ್ಸ್ಟ್ ರಜತ್ ಫನ್ ಅಟ್ ದ ಸೇಮ್ ಟೈಮ್ ಸ್ವಲ್ಪ ದುರಂಕಾರ ಇದೆ, ಕಡಿಮೆ ಮಾಡ್ಕೊಬೇಕು. ಶಿಶಿರ್ ಮೈ ಬೆಸ್ಟ್ ಫ್ರೆಂಡ್, ಬೆಸ್ಟ್ ಬಡಿ. ಓಕೆ, ನೆಕ್ಸ್ಟ್ ಇನ್ಯಾರು ತುಂಬ ಫೀಮೇಲ್ ಕಂಟೆಸ್ಟೆಂಟ್ಸ್ ಇದ್ದಾರೆ? ಮೋಕ್ಷಿತಾ. ಟ್ರೂ ಟು ಹರ್ ಇದು ಸ್ಟ್ಯಾಂಡ್, ಟ್ರೂ ಟು ಹರ್ ಸ್ಟ್ಯಾಂಡ್ಸ್. ಸೋಲ್.
ಟ್ರೂ ಟು ಹರ್ ಸೋಲ್. ಟ್ರೂ ಟು ಹರ್ ಸೋಲ್. ಗೌತಮಿ. ಮನಸ್ಸಾಕ್ಷಿಗೆ ಟ್ರೂ, ಸತ್ಯವಾಗಿರುತ್ತೆ. ಸತ್ಯವಾಗಿರುತ್ತೆ. ಗೌತಮಿ ಕನ್ಫ್ಯೂಸ್ಡ್ ಐ ಥಿಂಕ್. ಡು ಯು ಥಿಂಕ್ ಸೊ? ಎಸ್. ಯಾಕಂದ್ರೆ ಅವ್ರು ಮಾತಾಡೋ ಭರದಲ್ಲಿ ತುಂಬಾ ಕ್ಲಾರಿಟಿ ಇರುತ್ತೆ, ಬಟ್ ಅವರು somewhere she is confused ಅಂತ ನನಗೆ ಅನಿಸುತ್ತೆ. ಸೂಪರ್. ಓಕೆ, ನೈಸ್. ಚಲೋ. ಮಂಜು ಆಲ್ ರೌಂಡರ್. ಗ್ರೇ ಏರಿಯಾ ಕಿಂಗ್ ಅಲ್ವಾ? ಗ್ರೇ ಏರಿಯಾ ಕಿಂಗು, ಬಟ್ ಆಲ್ ರೌಂಡರ್ ನನ್ನ ಪ್ರಕಾರ. ಶೋಭಾ ಸ್ಟ್ರಾಂಗ್, ಬಟ್ ಎಲ್ಲೋ ಮನೆಗೆ ಬಂದು ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇಂದ ವೀಕ್ ಆದ್ರು, ಬಟ್ ಶಿ ಇಸ್ ವೆರಿ ಸ್ಟ್ರಾಂಗ್. ಮಾನಸ ಇಮೆಚೂರ್. ತ್ರಿವಿಕ್ರಮ್ ಯಾಕೆ ವರ್ಡ್ಸ್ ಬರ್ತಲ್ಲ ಗೊತ್ತಾಗ್ತಾ ಇಲ್ಲ. ಏನು ಹೇಳೋದು, ವೆರಿ ಗುಡ್ ಕಂಟೆಸ್ಟೆಂಟ್, ಬಟ್ ಪರ್ಸ್ನಲ್ ಆಗಿ ತಗೊಳ್ಳೋದು ಬಿಟ್ಟು ಅವ್ರ ಕಾನ್ಸೆಪ್ಟ್ ಟಾಸ್ಕ್ ಥರನೇ ಆಡಬೇಕು. ನೈಸ್. ಭವ್ಯ ಮೈಂಡ್ ಸ್ಟ್ರಾಂಗ್ ಇದೆ, ಟಾಸ್ಕಲ್ಲಿ ಸ್ಟ್ರಾಂಗ್ ಇದ್ದಾರೆ, ಬಟ್ ಅವರ ಪರ್ಸ್ನಾಲಿಟಿ ಹೊರಗಡೆ ಬರಬೇಕು. ದಟ್ಸ್ ಸೋ ನೈಸ್. ಸೊ ನಿಮ್ಗೆ ಏನು ಅನಿಸ್ತು ಅದನ್ನ ಹೇಳಿದ್ರಿ. ಓವರ್ ಆಲ್ ಬಿಗ್ ಬಾಸ್ ಜರ್ನಿ ಕೂಡ ಅದ್ರ ಬಗ್ಗೆನೂ ಮಾತಾಡಿದ್ರಿ. ಸೊ ಐ ಥಿಂಕ್ ಐಶ್ವರ್ಯ ಯು ಡಿಡ್ ಪ್ರಿಟಿ ವೆಲ್ ಅಂತ ಅನಿಸುತ್ತೆ. ಸೊ ನಿಮ್ಮ ಮುಂದಿನ ಭವಿಷ್ಯದ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ನಿಮ್ಮ ಫ್ಯೂಚರ್ ಒಂದು ಬ್ರೇಕ್ ಥ್ರೂ ತಂದ್ಕೊಟ್ಟಿದ್ದು ಬಿಗ್ ಬಾಸ್. ಇಲ್ಲಿಂದ ಏನು ತೊಗೊಂಡು ಹೋಗ್ತೀರಾ ಅಥವಾ ಹೆಂಗೆ ನಿಮ್ಮ ಜರ್ನಿನ ಮೂವ್ ಮಾಡ್ತೀರಾ, ಅದು ಫುಲ್ ನಿಮ್ಮ ಮೇಲೆ ಇರುತ್ತೆ. ನಾನು ಒಂದು ಮಾತು ಹೇಳಿದೆ, ಬಿಗ್ ಬಾಸ್ ಮನೆಗೆ ಎಂಟ್ರ್ ಆಗೋಕ್ಕೂ ಮುಂಚೆ ಐ ವಾಸ್ ಅ ಬ್ಲ್ಯಾಂಕ್ ಶೀಟ್. ಏನು ಪ್ಲಾನ್ ಮಾಡ್ಕೊಂಡಂತೂ ಹೋಗೋಕೆ ಆಗಲ್ಲ ಬಿಗ್ ಬಾಸ್ ಮನೆಗೆ. ನೀವೇನೇ ಪ್ಲಾನ್ ಮಾಡಿದ್ರು ಅಲ್ಲಿ ಏನೂ ವರ್ಕ್ ಆಗಲ್ಲ. ಸೊ ನೋ ಪ್ಲಾನ್ಸ್, ಬ್ಲ್ಯಾಂಕ್ ಶೀಟಾಗಿ ಹೋದೆ ಆ್ಯಂಡ್ ಬ್ಲ್ಯಾಂಕ್ ಶೀಟಾಗೆ ನಾನು ಹೊರಗಡೆ ಬಂದಿದ್ದೆ. ತುಂಬ ಪಾಠ ಕಲ್ತ್ಕೊಂಡು ಬಂದಿದ್ದೀನಿ, ಬಟ್ ಇಲ್ಲಿಂದ ಜರ್ನಿ ಇದೆಯಲ್ಲ ಅದು ಬ್ಲ್ಯಾಂಕ್ ಶೀಟಿಂದಾನೇ ಶುರು ಮಾಡಬೇಕು. ಬಿಕಾಸ್ ದಿಸ್ ವಿಲ್ ಬಿ ಅ ನ್ಯೂ ಜರ್ನಿ ನನಗೆ, ನನ್ನ ಕರಿಯರ್ ವೈಸ್ ಆಗಿರ್ಬೋದು ಅಥವಾ ಒಂದು ಪರ್ಸನ್ ಆಗಿರ್ಬೋದು. ಬ್ಲ್ಯಾಂಕ್ ಶೀಟ್ ಇದ್ರೆ ಒಳ್ಳೇದು ಈ ಟೈಮಲ್ಲಿ. ಸೊ ಐ ಡೋಂಟ್ ನೋ ಪ್ಲಾನ್ ಎನಿಥಿಂಗ್. ಏನು ಬರುತ್ತೋ ಅದನ್ನ ತುಂಬ ಥಿಂಕ್ ಮಾಡಿ ಯೋಚನೆ ಮಾಡಿ ತಗೊಬೇಕು. ಪ್ರಾಜೆಕ್ಟ್ಸ್ ಆಗಿರ್ಬೋದು ಅಥವಾ ನನ್ನ ಪರ್ಸನಲ್ ಲೈಫ್ ಆಗಿರ್ಬೋದು, ತುಂಬ ಯೋಚನೆ ಮಾಡಿ ತಗೊಬೇಕು.